ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 1ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಬಜೆಟ್ ಡೇ ಆಗಿದ್ರಿಂದ ವೊಲಟಾಲಿಟಿ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಬಹಳಷ್ಟು ಆನಲಿಸ್ಟ್ಗಳು ಆಲ್ರೆಡಿ ಹೇಳಿದ್ರು ಇದೊಂದು ಇಂಟ್ರೀಮ್ ಬಜೆಟ್ ಆಗಿರೋದ್ರಿಂದ ಹೆಚ್ಚಿನ ಒಂದು ವೊಲಟಾಲಿಟಿ ಮಾರ್ಕೆಟ್ನಲ್ಲಿ ಇರೋದಿಲ್ಲ ಅಂತ. ಅದೇ ರೀತಿಯಲ್ಲಿ ಮಾರ್ಕೆಟ್ ಇವತ್ತು ಟ್ರೇಡ್ ಆಗಿದೆ. ನಿಫ್ಟಿನಲ್ಲಿ ಕೇವಲ 28 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹೆಚ್ಚಿನ ಒಂದು ವೊಲಟಾಲಿಟಿ ಇರಲಿಲ್ಲ. ಹಾಗೆ ಸೆನ್ಸೆಕ್ಸ್ ಕೂಡ 106 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 191 ಪಾಯಿಂಟ್ಗಳ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಾರುತಿ ಸುಜುಕಿ ಟಾಪ್ ಗೇನರ್ ಆಗಿತ್ತು. ನಿನ್ನೆ ಒಳ್ಳೆ ಒಂದು ರಿಸಲ್ಟ್ ಅನ್ನ ಮಾರುತಿ ಸುಜುಕಿ ಡಿಕ್ಲೇರ್ ಮಾಡಿದ್ರು. ಆದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ 4.5% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸಿಪ್ಲಾ ಮತ್ತೆ ಪವರ್ ಗ್ರಿಡ್ ನಲ್ಲಿ ಕೂಡ 2.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಐಶಾರ್ ಮೋಟಾರ್ಸ್ ನಲ್ಲಿ ಕೂಡ ಸ್ಟ್ರಾಂಗ್ ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. 2.5% ಅಪ್ಸೈಡ್ ನೊಂದಿಗೆ ಐಶಾರ್ ಮೋಟಾರ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ಶೂರೆನ್ಸ್ ಸ್ಟಾಕ್ಗಳು ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದೆ. SBI ಲೈಫ್, HDFC ಲೈಫ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. 2% ಅಪ್ಸೈಡ್ ನೊಂದಿಗೆ 2 ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್, L&T, ಗ್ರಾಸಿಮ್ ನೋಡೋದಕ್ಕೆ ಸಿಗ್ತದೆ. ಈ ಸ್ಟಾಕ್ಗಳಲ್ಲಿ ಬಜೆಟ್ ನ್ಯೂಸ್ನಿಂದ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿತು. ಈಗ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ. ಹೆಚ್ಚಿನ ಒಂದು ಅನೌನ್ಸ್ಮೆಂಟ್ಗಳು ಬಜೆಟ್ನಲ್ಲಿ ಆಗಲಿಲ್ಲ. ಆದ್ದರಿಂದ ಈ ಸ್ಟಾಕ್ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಹಾಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ 2% ಕರೆಕ್ಟ್ ಆಗಿದೆ. JSW ಸ್ಟೀಲ್ನಲ್ಲಿ ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಮೇಜರ್ ಆಗಿ ಇನ್ಫ್ರಾ ಸ್ಟಾಕ್ಗಳಲ್ಲಿ ಸ್ವಲ್ಪ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ. ಟೈಟನ್ ಕೂಡ ಇವತ್ತು 2% ಕರೆಕ್ಟ್ ಆಗಿದೆ. ಟೈಟನ್ನ ಕರೆಕ್ಷನ್ಗೆ ರೀಸನ್ ಅವರ ಕ್ವಾರ್ಟರ್ಲಿ ರಿಸಲ್ಟ್ ಆಗಿರುತ್ತೆ. ಟೈಟನ್ ಕಳೆದ 2-3 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಡೌನ್ ಸೈಡ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. 1879 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs ನೆಟ್ ಬೈಯರ್ಸ್ ಆಗಿದ್ದಾರೆ. 872 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಸೊ ಬಜೆಟ್ನ ವಿಷಯಕ್ಕೆ ಬಂದಾಗ ಇಂಟ್ರೀಮ್ ಬಜೆಟ್ ಆಗಿದ್ರಿಂದ ಹೆಚ್ಚಿನ ಒಂದು ಅನೌನ್ಸ್ಮೆಂಟ್ಗಳು ಫೈನಾನ್ಸ್ ಮಿನಿಸ್ಟರ್ನ ಕಡೆಯಿಂದ ಬರಲಿಲ್ಲ. ಇದೊಂದು ಎಲೆಕ್ಷನ್ ಬಜೆಟ್ ಆಗಿತ್ತು, ವೋಟ್ ಆನ್ ಅಕೌಂಟ್ ಬಜೆಟ್ ಆಗಿತ್ತು. ಸೊ ಗೌರ್ಮೆಂಟ್ನ ಅಚೀವ್ಮೆಂಟ್ಸ್ ಏನಿದೆ ಅದನ್ನು ಹೈಲೈಟ್ ಮಾಡಿದ್ದಾರೆ. ಹಾಗೆ ಲಾಂಗ್ ಟರ್ಮ್ಗೆ ಯಾವ ರೀತಿಯ ಒಂದು ಬಜೆಟ್ ಬೇಕಾಗುತ್ತೆ ಆ ರೀತಿಯ ಒಂದು ಬಜೆಟನ್ನು ಗೌರ್ಮೆಂಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಫಸ್ಟ್ ನಾವು ಟ್ಯಾಕ್ಸ್ನ ವಿಷಯಕ್ಕೆ ಬಂದಾಗ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ. ಕಳೆದ ಫಿನಾನ್ಷಿಯಲ್ ಇಯರ್ನಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ ಯಾವ ರೀತಿಯಲ್ಲಿತ್ತು ಸೊ ಅದೇ ರೀತಿಯಲ್ಲಿ ಮುಂದಿನ ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತೆ. 7 ಲಕ್ಷದವರೆಗೂ ನಿಮ್ಮ ಇನ್ಕಮ್ ಇದ್ರೆ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಇರೋದಿಲ್ಲ. ಹಾಗೆ 2014ಕ್ಕೆ ಕಂಪೇರ್ ಮಾಡಿದಾಗ ಈಗೇನು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಆ ನಂಬರ್ 2.4 ಟೈಮ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅಂದರೆ ಜನರ ಇನ್ಕಮ್ ಇನ್ಕ್ರೀಸ್ ಆಗ್ತಿದೆ. ಆದ್ದರಿಂದ ಹೆಚ್ಚಿನ ಒಂದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಕೂಡ ನೋಡೋದಕ್ಕೆ ಸಿಗ್ತಿದ್ದಾರೆ. 2024-2025 ಫಿನಾನ್ಷಿಯಲ್ ಇಯರ್ನಲ್ಲಿ ಟೋಟಲ್ ಟ್ಯಾಕ್ಸ್ ರಿಸಿಪ್ಟ್ 26 ಲಕ್ಷ ಕೋಟಿ ಎಕ್ಸ್ಪೆಕ್ಟೆಡ್ ಇದೆ. ಹಾಗೆ ಕಳೆದ ಫಿನಾನ್ಷಿಯಲ್ ಇಯರ್ನಲ್ಲಿ ಅಂದರೆ ಕಳೆದ ಬಜೆಟ್ನಲ್ಲಿ ಟೋಟಲ್ 10 ಲಕ್ಷ ಕೋಟಿಯ ಕೆಪೆಕ್ಸ್ ಔಟ್ಲೇ ಪ್ಲಾನ್ ಅನ್ನು ಗೌರ್ಮೆಂಟ್ ಹೊಂದಿತ್ತು. ಅದು ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ 11.11 ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗಿದೆ. ಹಾಗೆಯೇ ನಮ್ಮ ಟೋಟಲ್ GDP ಏನಿದೆ ಆ ಒಂದು GDPಯಲ್ಲಿ 3.4% ಕೆಪೆಕ್ಸ್ ಔಟ್ಲೇ ಪ್ಲಾನ್ ಅನ್ನು ಗೌರ್ಮೆಂಟ್ ಹೊಂದಿದ್ದಾರೆ. ಹಾಗೆ ಫಿಸ್ಕಲ್ ಡಿಫಿಸಿಟ್ ಟಾರ್ಗೆಟ್ ಅನ್ನು 5.8%ಗೆ ಇಳಿಸಿದರೆ. ಈ ಮುಂಚೆ ಅದು 5.9% ಇತ್ತು. ಫಿಸ್ಕಲ್ ಡಿಫಿಸಿಟ್ ಅಂದರೆ ವಿತ್ತೀಯ ಕೊರತೆ. ಗೌರ್ಮೆಂಟ್ನ ಟೋಟಲ್ ರೆವೆನ್ಯೂ ಏನಿರುತ್ತೆ ಅದಕ್ಕೆ ಕಂಪೇರ್ ಮಾಡಿದಾಗ ಅವರ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಅದನ್ನು ಫಿಸ್ಕಲ್ ಡಿಫಿಸಿಟ್ ಅಂತ ಕರಿತೀವಿ. ಸೊ ಫಿಸ್ಕಲ್ ಡಿಫಿಸಿಟ್ ಏನಿದೆ ಅದು ಕಡಿಮೆ ಇದ್ದರೆ ಆ ಒಂದು ಪರ್ಟಿಕ್ಯುಲರ್ ಎಕನಾಮಿಗೆ ಅದು ಪಾಸಿಟಿವ್ ಆಗುತ್ತೆ. ಹಾಗೆ ಫಿಸ್ಕಲ್ ಡಿಫಿಸಿಟ್ ಹೆಚ್ಚಾಗಿ ಇದೆ ಅಂದರೆ ಅದು ನೆಗೆಟಿವ್ ಆಗೋದಿಲ್ಲ. ಗೌರ್ಮೆಂಟ್ ಎಕ್ಸ್ಪೆಂಡಿಚರನ್ನು ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಹೈವೇ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಮೆಟ್ರೋ ರೈಲ್ಸ್ಗಳು, ರೈಲ್ವೆಗೆ, ಡಿಫೆನ್ಸ್ಗೆ ಈ ರೀತಿಯಲ್ಲಿ ಬಜೆಟ್ಗಳನ್ನು ಅಲೋಕೇಟ್ ಮಾಡ್ತಿದ್ರೆ ಫಿಸ್ಕಲ್ ಡಿಫಿಸಿಟ್ ಹೆಚ್ಚಾಗಿ ಇದ್ರೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಯಾಕೆ ಅಂದರೆ ಅದು ಎಕನಾಮಿಗೆ ಪಾಸಿಟಿವ್ ಆಗುತ್ತೆ. ಆದ್ದರಿಂದ ನಮ್ಮ GDP ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಅದೇ ಗೌರ್ಮೆಂಟ್ ಅನ್ವಾಂಟೆಡ್ ಸ್ಪೆಂಡಿಂಗನ್ನು ಮಾಡ್ತಿದ್ರೆ ಆಗ ಫಿಸ್ಕಲ್ ಡಿಫಿಸಿಟ್ ಇನ್ಕ್ರೀಸ್ ಆಗ್ತಾ ಹೋದರೆ ಸೊ ಅದು ಎಕನಾಮಿಗೆ ಪ್ರಾಬ್ಲಮ್ ಆಗ್ಬೋದು. ಹಾಗೆಯೇ ಗೌರ್ಮೆಂಟ್ನ ರೆವಿನ್ಯೂ ಏನು ಕಲೆಕ್ಟ್ ಆಗ್ತಿದೆ ಅದು ಕಡಿಮೆ ಆಗ್ತಾ ಹೋದರೆ ಕೂಡ ಸೊ ಅದು ಕೂಡ ಎಕನಾಮಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಈ ಒಂದು ಕೇಸ್ನಲ್ಲಿ ರೆವೆನ್ಯೂ ಕಲೆಕ್ಷನ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ರೆವೆನ್ಯೂ ಅಂದಾಗ ಏನು ಟ್ಯಾಕ್ಸಸ್ ಕಲೆಕ್ಟ್ ಆಗುತ್ತೆ ಅದಾಗಿರ್ಬೋದು ಅಥವಾ ಗೌರ್ಮೆಂಟ್ ಬೇರೆ ಬೇರೆ ಸೋರ್ಸ್ಗಳಿಂದ ಏನು ಇನ್ಕಮನ್ನು ಪಡ್ಕೋತಾರೆ ಸೊ ಅದು ರೆವೆನ್ಯೂ ಆಗಿರುತ್ತೆ. ಹಾಗೆ ಗೌರ್ಮೆಂಟ್ ರೋಡ್ನ ಮೇಲೆ, ಏರ್ಪೋರ್ಟ್ಗಳ ಮೇಲೆ, ರೈಲ್ವೆ ಮೇಲೆ, ಡಿಫೆನ್ಸ್ ಮೇಲೆ ಏನು ಖರ್ಚನ್ನು ಮಾಡ್ತಾರೆ ಅದು ಅವರ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಸೊ ಟೋಟಲ್ ಆಗಿ ನಾವು ಅಬ್ಸರ್ವ್ ಮಾಡಿದಾಗ 2024-2025 ಫಿನಾನ್ಷಿಯಲ್ ಇಯರ್ನಲ್ಲಿ ಗೌರ್ಮೆಂಟ್ನ ಟೋಟಲ್ ರೆವೆನ್ಯೂ 30 ಲಕ್ಷ ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಗೌರ್ಮೆಂಟ್ನ ರಿವೈಸ್ಡ್ ಎಕ್ಸ್ಪೆಂಡಿಚರ್ ಅಬ್ಸರ್ವ್ ಮಾಡಿದಾಗ 45 ಲಕ್ಷ ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ.
ಸೊ ರೆವೆನ್ಯೂಗೆ ಕಂಪೇರ್ ಮಾಡಿದಾಗ ಯೂಶಲಿ ಎಕ್ಸ್ಪೆಂಡಿಚರ್ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಅಂದರೆ ಈಗೇನು ಫಿನಾನ್ಷಿಯಲ್ ಇಯರ್ ಇದೆ ಅದರಲ್ಲಿ ಟೋಟಲ್ ಡೈವೆಸ್ಟ್ಮೆಂಟ್ ಟಾರ್ಗೆಟ್ ಅನ್ನ ಕಟ್ ಮಾಡಿದರೆ 30,000 ಕೋಟಿಯಷ್ಟು ಡೈವೆಸ್ಟ್ಮೆಂಟ್ ಟಾರ್ಗೆಟ್ ಇದೆ. ಡೈವೆಸ್ಟ್ಮೆಂಟ್ ಟಾರ್ಗೆಟ್ ಅಂದಾಗ ಗೌರ್ಮೆಂಟ್ ಏನು ಎಂಟಿಟಿಯನ್ನು ಹೋಲ್ಡ್ ಮಾಡ್ತಿರ್ತಾರೆ ಅದರಲ್ಲಿ ಅವರು ಕೆಲವೊಂದಿಷ್ಟು ಶೇರ್ಸ್ಗಳನ್ನು ಸೆಲ್ ಮಾಡಿ ಅದರಿಂದ ಫಂಡ್ ರೈಸಿಂಗ್ ಅನ್ನು ಮಾಡ್ತಾರೆ. ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ LICಯ IPO ಬಂತು, IRFCಯ IPO ಬಂತು, ಮುಂದೆ LIC IRFCಯ FPO ಬರುತ್ತೆ. ಇದರಿಂದ ಗೌರ್ಮೆಂಟ್ ಫಂಡ್ ರೈಸಿಂಗ್ ಅನ್ನು ಮಾಡ್ತಿರ್ತಾರೆ, ಅದು ಕೂಡ ಗೌರ್ಮೆಂಟ್ನ ರೆವೆನ್ಯೂ ಆಗಿರುತ್ತೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ಗೆ ಡೈವೆಸ್ಟ್ಮೆಂಟ್ ಟಾರ್ಗೆಟ್ ಅನ್ನ 50,000 ಕೋಟಿ ಸೆಟ್ ಮಾಡಿದ್ದಾರೆ. ಸೊ ಯಾವಾಗ ಗೌರ್ಮೆಂಟ್ನ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗುತ್ತೆ ಅವರು ಡೆಟ್ ಅನ್ನ ಅಥವಾ ಸಾಲವನ್ನ ತಗೋಬೇಕಾಗತ್ತೆ. ಅದರ ಬದಲು ಡೈವೆಸ್ಟ್ಮೆಂಟ್ ಟಾರ್ಗೆಟ್ಸ್ಗಳನ್ನ ಸೆಟ್ ಮಾಡಿ ಅದರಿಂದ ಗೌರ್ಮೆಂಟ್ ಫಂಡ್ ರೈಸಿಂಗ್ ಅನ್ನ ಮಾಡ್ತಾರೆ. ಹಾಗೆ ಟೂರಿಸಂ ವಿಚಾರಕ್ಕೆ ಬಂದಾಗ ಟೂರಿಸಂ ಅನ್ನ ಪ್ರಮೋಟ್ ಮಾಡೋದಕ್ಕೆ ಸ್ಟೇಟ್ಗಳು ಸೆಂಟ್ರಿಂದ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲದೇನೆ ಲೋನ್ಸ್ಗಳನ್ನು ತಗೋಬಹುದು ಅಂತ ಬಜೆಟ್ನಲ್ಲಿ ಅನೌನ್ಸ್ಮೆಂಟ್ ಆಗಿದೆ. ಹಾಗೆ ಲಕ್ಷದ್ವೀಪ್ ಐಲ್ಯಾಂಡ್ ಅನ್ನ ಇನ್ನಷ್ಟು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಬಜೆಟ್ನಲ್ಲಿ ಫಂಡ್ ಅಲೋಕೇಟ್ ಆಗ್ತದೆ. A&D ಸೆಕ್ಟರ್ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಈ ಒಂದು ಬಜೆಟ್ನಿಂದ ಹೊಂದಿತ್ತು. ಬಟ್ ಡಿಫೆನ್ಸ್ ಸೆಕ್ಟರ್ನಲ್ಲಿ ಅಷ್ಟಾಗಿ ಅಲೋಕೇಶನ್ಸ್ಗಳು ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಬಟ್ ಸ್ಟಿಲ್ ಏರ್ ಕನೆಕ್ಟಿವಿಟಿ ವಿಷಯಕ್ಕೆ ಬಂದಾಗ 517 ಹೊಸ ರೂಟ್ಗಳನ್ನು ಲಾಂಚ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳಿದ್ದಾರೆ. ರೈಲ್ವೆ ಸೆಕ್ಟರ್ ಕೂಡ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಬಜೆಟ್ನಿಂದ ಹೊಂದಿತ್ತು. 2.6 ಲಕ್ಷ ಕೋಟಿಯಷ್ಟು ರೈಲ್ವೆ ಬಜೆಟ್ ಈ ಒಂದು ಬಜೆಟ್ನಲ್ಲಿ ಅಲೋಕೇಟ್ ಆಗಿದೆ. 40,000 ನಾರ್ಮಲ್ ಟ್ರೈನ್ ಬೋಗೀಸ್ ಏನಿದೆ ಅದನ್ನ ಹೈಸ್ಪೀಡ್ ವಂದೇ ಭಾರತ್ ಬೋಗಿಯಾಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಸಬರ್ಬನ್ ರೈಲ್ಗಳನ್ನು ಇನ್ಕ್ರೀಸ್ ಮಾಡೋದು, ಟೈರ್ 2 ಸಿಟಿಗಳಲ್ಲಿ ಮೆಟ್ರೋ ರೈಲ್ಗಳನ್ನು ಲಾಂಚ್ ಮಾಡೋದು, ನಮೋ ಭಾರತ್ ಸ್ಕೀಮ್ನ ಅಡಿಯಲ್ಲಿ ರೈಲ್ವೆಯನ್ನು ಇನ್ನಷ್ಟು ಇಂಪ್ರೂವ್ ಮಾಡೋದು ಈ ಒಂದು ಬಜೆಟ್ನ ಉದ್ದೇಶ ಆಗಿತ್ತು. ಹಾಗೆ ಪೋರ್ಟ್ ಕನೆಕ್ಟಿವಿಟಿ ಕಾರಿಡಾರ್ಸ್ಗಳು, ಎನರ್ಜಿ, ಮಿನರಲ್, ಸಿಮೆಂಟ್ ಕಾರಿಡಾರ್ಸ್ಗಳ ನಿರ್ಮಾಣಕ್ಕೆ ಕೂಡ ಬಜೆಟ್ ಅನ್ನು ಅಲೋಕೇಟ್ ಮಾಡಿದ್ದಾರೆ. ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟ್ ನಲ್ಲಿ ಕೂಡ ಬಹಳಷ್ಟು ಅನೌನ್ಸ್ಮೆಂಟ್ಗಳು ಆಗಿದೆ. CNG, PNG, ಕಂಪ್ರೆಸ್ಡ್ ಬಯೋಗ್ಯಾಸ್ ಮ್ಯಾಂಡೇಟರಿ ಬ್ಲೆಂಡಿಂಗ್ಗೆ ಬಜೆಟ್ ನಲ್ಲಿ ಅಲೋಕೇಶನ್ಸ್ ಸಿಕ್ಕಿದೆ. ಹಾಗೆ 1 ಕೋಟಿ ಹೌಸ್ ಹೋಲ್ಡ್ಸ್ ಗಳಲ್ಲಿ ಸೋಲಾರ್ ರೂಫ್ ಟಾಪ್ ಗಳನ್ನ ಅಳವಡಿಸಿ 300 ಯೂನಿಟ್ಸ್ ನಷ್ಟು ಫ್ರೀ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡೋದು ಕೂಡ ಗವರ್ಮೆಂಟ್ ನ ಉದ್ದೇಶ ಆಗಿದೆ. ಹಾಗೆ PLI ಸ್ಕೀಮ್ಗೋಸ್ಕರ 6,200 ಕೋಟಿ ಬಜೆಟ್ ಅಲೋಕೇಶನ್ ಅನ್ನ ಗವರ್ಮೆಂಟ್ ಮಾಡಿದ್ದಾರೆ. ಸೊ ಇದಿಷ್ಟು ಬಜೆಟ್ ನ ಹೈಲೈಟ್ ಆಗಿತ್ತು. ಪ್ರತಿಯೊಂದು ಸೆಕ್ಟರ್ಗೂ ಕೂಡ ಬಜೆಟ್ ಅಲೋಕೇಶನ್ಸ್ ಆಗಿದೆ. ಹಾಗೆ ಪೂರ್ಣ ಪ್ರಮಾಣದ ಬಜೆಟ್ ಹೊಸ ಒಂದು ಗವರ್ಮೆಂಟ್ ಬಂದ ಮೇಲೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಮತ್ತೆ ಮಂಡನೆ ಆಗುತ್ತೆ. ಪೇಟಿಎಂ ನಲ್ಲಿ ಇವತ್ತು 20% ನಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಲೋವರ್ ಸರ್ಕ್ಯೂಟ್ ನಲ್ಲಿ ಸ್ಟಾಕ್ ಓಪನ್ ಆಗಿ ಲೋವರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ರೀಸನ್ ಪೇಟಿಎಂ ನಲ್ಲಿ RBI ನ ಕಡೆಯಿಂದ ರೆಸ್ಟ್ರಿಕ್ಷನ್ ನೋಡೋದಕ್ಕೆ ಸಿಗ್ತದೆ. ಪೇಟಿಎಂ ನ ಪೇಮೆಂಟ್ ಬ್ಯಾಂಕ್ ನಲ್ಲಿ 2024ರ ಫೆಬ್ರವರಿ 29ರಿಂದ ಯಾವುದೇ ರೀತಿಯಲ್ಲಿ ಹೊಸ ಕಸ್ಟಮರ್ಸ್ ಗಳನ್ನ ಆನ್ ಬೋರ್ಡ್ ಮಾಡ್ಕೋಬಾರ್ದು, ಯಾವುದೇ ರೀತಿಯಲ್ಲಿ ಡೆಪಾಸಿಟ್ಸ್ ಗಳನ್ನ ತಗೋಬಾರ್ದು, ಕ್ರೆಡಿಟ್ ರಿಲೇಟೆಡ್ ಯಾವುದೇ ಒಂದು ಆಕ್ಟಿವಿಟಿ ಆಗಬಾರ್ದು ಅಂತ RBI ರೆಸ್ಟ್ರಿಕ್ಷನ್ ಅನ್ನು ಹಾಕಿದ್ದಾರೆ. ಪೇಟಿಎಂ ಹೊಸ ಕಸ್ಟಮರ್ಸ್ಗಳನ್ನು ಆನ್ ಬೋರ್ಡ್ ಮಾಡುವಾಗ KYC ನಾರ್ಮ್ಗಳನ್ನು ಫಾಲೋ ಮಾಡ್ತಿರ್ಲಿಲ್ಲ. ಹಾಗೆ RBI ಗೈಡ್ಲೈನ್ಸ್ಗಳನ್ನು ಕೂಡ ಅವರು ಫಾಲೋ ಮಾಡ್ತಿರ್ಲಿಲ್ಲ. ಆದ್ರಿಂದ RBI ಈ ಒಂದು ಸ್ಟ್ರಿಕ್ಟ್ ಮೆಜರ್ಸ್ ಅನ್ನ ತಂದಿದ್ದಾರೆ. ಇದು ಖಂಡಿತವಾಗ್ಲೂ ಪೇಟಿಎಂನ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಅನ್ನ ತರುತ್ತೆ. ಈಗ ಕಸ್ಟಮರ್ಸ್ಗಳು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೇವಲ ವಿಡ್ರಾ ಮಾಡ್ಕೋಬಹುದಾಗುತ್ತೆ. ಈ ಒಂದು ರೆಸ್ಟ್ರಿಕ್ಷನ್ ಬಂದಿರೋದ್ರಿಂದ ಎಲ್ಲರೂ ಕೂಡ ತಮ್ಮ ಫಂಡ್ ಅನ್ನ ವಿಡ್ರಾ ಮಾಡಿ ಅದನ್ನ ಬೇರೆ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡ್ತಾರೆ. ಸೊ ಈ ಒಂದು ರೆಸ್ಟ್ರಿಕ್ಷನ್ ಬರ್ತಿದ್ದಾಗೇನೆ ಜೆಫ್ರೀಸ್ ಸ್ಟಾಕ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ಈ ಮುಂಚೆ 1,050ರ ಟಾರ್ಗೆಟ್ ಪ್ರೈಸ್ ಕೊಟ್ಟಂತ ಜೆಫ್ರೀಸ್ ಈಗ ಸ್ಟಾಕ್ ನಲ್ಲಿ 500ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಮೋತಿಲಾಲ್ ಓಸ್ವಾಲ್ ನ ಕಡೆಯಿಂದ ಕೂಡ ನ್ಯೂಟ್ರಲ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 575ರ ಟಾರ್ಗೆಟ್ ಪ್ರೈಸ್ ಅನ್ನ ಮೋತಿಲಾಲ್ ಓಸ್ವಾಲ್ ಕೊಡ್ತಾ ಇದ್ದಾರೆ. ಪೇಟಿಎಂ RBI ನ ಜೊತೆಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಿದೀವಿ, ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡಿ ನಮ್ಮ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕಾಗುತ್ತೆ ಇವ್ರು ಯಾವ ರೀತಿಯಲ್ಲಿ ಈ ಒಂದು ಇಶ್ಯೂ ಅನ್ನ ರಿಸಾಲ್ವ್ ಮಾಡ್ತಾರೆ ಅಂತ. ಇಶ್ಯೂ ರಿಸಾಲ್ವ್ ಆದರೆ ಖಂಡಿತವಾಗ್ಲೂ ಸ್ಟಾಕ್ ಪ್ರೈಸ್ನಲ್ಲಿ ಮತ್ತೆ ರಿಕವರಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲ ಅಂದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಸ್ಟಾಕ್ನಲ್ಲಿ ಸೆಲ್ಲಿಂಗ್ ಅನ್ನು ಮಾಡುವಂಥ ಚಾನ್ಸಸ್ ಇದೆ. ಹಾಗೆ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆಗಿರುತ್ತೆ. ಈ ರೀತಿಯಲ್ಲಿ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಗೈಡ್ಲೈನ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡಿ ಬಿಸ್ನೆಸ್ಸನ್ನು ಮಾಡಿದಾಗ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಈ ರೀತಿಯಲ್ಲಿ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಇದೆ. ಅದಾನಿ ಎಂಟರ್ಪ್ರೈಸಸ್ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 1,888 ಕೋಟಿ ಪ್ರಾಫಿಟ್ಸ್ ಅನ್ನು ಅದಾನಿ ಎಂಟರ್ಪ್ರೈಸಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಡಿಸೆಂಬರ್ 2022ರಲ್ಲಿ ಇವರ ಟೋಟಲ್ ಪ್ರಾಫಿಟ್ಸ್ 820 ಕೋಟಿ ಇತ್ತು. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ ಜಂಪ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ರೆವೆನ್ಯೂನಲ್ಲಿ ಕೂಡ 6.5% ಇಯರ್ ಆನ್ ಇಯರ್ ಜಂಪ್ ನೋಡೋದಕ್ಕೆ ಸಿಗ್ತದೆ. ಎಬಿಟಾ ಕೂಡ ಇನ್ಕ್ರೀಸ್ ಆಗಿದೆ. ಎಬಿಟಾ ಮಾರ್ಜಿನ್ಸ್ನಲ್ಲಿ 11% ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಇವರ ಏರ್ಪೋರ್ಟ್ ಬಿಸ್ನೆಸ್ ಆಗಿರ್ಬೋದು, ರೋಡ್, ಎನರ್ಜಿ ಎಕೋಸಿಸ್ಟಮ್ ಬಿಸ್ನೆಸ್ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಬಹಳಷ್ಟು ಪ್ರಾಜೆಕ್ಟ್ಸ್ಗಳನ್ನು ಅದಾನಿ ಎಂಟರ್ಪ್ರೈಸಸ್ ಪಡ್ಕೋತಿದ್ದಾರೆ. ಆದ್ರಿಂದ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ರಿಸಲ್ಟ್ ಮಾರ್ಕೆಟ್ ಅವರ್ಸ್ನಲ್ಲಿ ಬಂತು. ರಿಸಲ್ಟ್ ಬಂದಿದ ತಕ್ಷಣ ಸಡನ್ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಫ್ಲಾಟ್ ಆಗಿ ಅದಾನಿ ಎಂಟರ್ಪ್ರೈಸಸ್ ಕ್ಲೋಸ್ ಆಗಿದೆ.
ಐಪಿಒಗಳ ವಿಚಾರಕ್ಕೆ ಬಂದಾಗ BLS ಇ ಸರ್ವಿಸಸ್ ಲಿಮಿಟೆಡ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 236 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. NII ಕ್ಯಾಟಗರಿ 300 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 123 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನೂ ಕೂಡ ಸ್ಟೇಬಲ್ ಆಗಿದೆ. 174ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು IPOನಲ್ಲಿ 17,000ದಷ್ಟು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ಬಹಳಷ್ಟು ಕಡಿಮೆ ಇದೆ. ಸೊ ಲಕ್ಕಿರೋರಿಗೆ ಅಲಾಟ್ಮೆಂಟ್ ಸಿಗುತ್ತೆ. ಅದಾನಿ ಪೋರ್ಟ್ಸ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದಾನಿ ಪೋರ್ಟ್ನ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 1% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಅದಾನಿ ಎಂಟರ್ಪ್ರೈಸಸ್ನ ರೀತಿಯಲ್ಲಿ ಅದಾನಿ ಪೋರ್ಟ್ನ ಪ್ರಾಫಿಟ್ ಕೂಡ ಜಂಪ್ ಆಗಿದೆ. 65% ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ ಜಂಪ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ನಲ್ಲಿ ಒಳ್ಳೆಯ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. 2,208 ಕೋಟಿಯಷ್ಟು ಪ್ರಾಫಿಟ್ಸನ್ನು ಅದಾನಿ ಪೋರ್ಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಡಿಸೆಂಬರ್ 2022ರಲ್ಲಿ ಇವರ ಪ್ರಾಫಿಟ್ 1,336 ಕೋಟಿ ಇತ್ತು. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಇವರ ಪ್ರಾಫಿಟ್ 25% ಜಂಪ್ ಆಗ್ತಿರೋದು ಕಾಣಿಸ್ತದೆ. ಅದೇ ರೀತಿಯಲ್ಲಿ ರೆವೆನ್ಯೂನಲ್ಲಿ ಕೂಡ ಒಳ್ಳೆಯ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಇವರ ಕಾರ್ಗೋ ಗ್ರೋತ್ ಕೂಡ 2.5 ಟೈಮ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಒಳ್ಳೆಯ ಒಂದು ರಿಸಲ್ಟ್ ಅದಾನಿ ಪೋರ್ಟ್ನ ಕಡೆಯಿಂದ ಕೂಡ ನೋಡೋದಕ್ಕೆ ಸಿಗ್ತದೆ. ಎಬಿಟಾನಲ್ಲಿ ಕೂಡ ಇಯರ್ ಆನ್ ಇಯರ್ 59% ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ ಟೈಟನ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ. ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಟೈಟನ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಲಿಲ್ಲ. 1,040 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಎಸ್ಟಿಮೇಷನ್ಸ್ ಇದ್ದಿದ್ದು 1,145 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗ್ಬೋದು ಅಂತ. ಹಾಗೆ ರೆವೆನ್ಯೂ 13,000 ಕೋಟಿಯಷ್ಟು ಡಿಕ್ಲೇರ್ ಆಗಿದೆ. 20% ಇಯರ್ ಆನ್ ಇಯರ್ ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಪ್ರಾಫಿಟ್ಸ್ ಕೂಡ 9.5% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಏನಿತ್ತು ಆ ಒಂದು ಎಸ್ಟಿಮೇಷನ್ಸ್ ಅನ್ನ ಟೈಟನ್ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಫೆಸ್ಟಿವಲ್ ಸೀಸನ್ ಕೂಡ ಇದ್ದಿದ್ದರಿಂದ ಒಳ್ಳೆಯ ಒಂದು ಪ್ರಾಫಿಟ್ ಗ್ರೋತ್ ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಅನ್ನ ಬ್ರೋಕರೇಜ್ಗಳು ಹೊಂದಿದ್ರು. ಬಟ್ ಓವರ್ ಆಲ್ ಕಂಪೇರ್ ಮಾಡಿದಾಗ ಒಳ್ಳೆಯ ಒಂದು ರಿಸಲ್ಟ್ ಅಂತಾನೆ ಅನ್ಸುತ್ತೆ. ಜ್ಯುವೆಲರಿ ಸೆಗ್ಮೆಂಟ್ನಲ್ಲಿ ಬಿಸ್ನೆಸ್ನಲ್ಲಿ 23% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇವರ ಐ ಕೇರ್ ಸೆಗ್ಮೆಂಟ್ ಏನಿದೆ ಅದರಿಂದ ಪ್ರಾಫಿಟ್ ಹಾಗೆ ರೆವೆನ್ಯೂ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬರ್ತಿರೋದು ಕಾಣಿಸ್ತದೆ. ಮೇ ಬಿ ಮುಂದಿನ ಕ್ವಾರ್ಟರ್ನಲ್ಲಿ ಒಳ್ಳೆಯ ಒಂದು ರಿಕವರಿ ಟೈಟನ್ನ ಕಡೆಯಿಂದ ಎಕ್ಸ್ಪೆಕ್ಟೆಡ್ ಇರುತ್ತೆ. ಇವರ ಬಿಸ್ನೆಸ್ ಒಂದು ಸೀಸನಲ್ ಬಿಸ್ನೆಸ್ ಆಗಿರುತ್ತೆ. ಆದ್ರಿಂದ ನಾವು ಕೇವಲ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಈ ಒಂದು ಕಂಪನಿಯಲ್ಲಿ ಮಾಡಬೇಕಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.